ಹಾಗೆ ಇದು ಸೋಮವಾರ ದಿನನೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಹೋಟೆಲ್ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಮ್ಮನ ಮನೆಗೆ ಹೊರಡಬೇಕು ಅಂತ ರೆಡಿ ಆಗ್ತಿದ್ವಿ. ಅಷ್ಟು ಜನ ಬಂದು ಮಳೆಯಲ್ಲಿ ಹೊರಗಡೆ ಬಂದು ಆಟ ಆಡ್ತಾ ಇದ್ದ. ಇನ್ನೂ ಹೊಡೆದೇ ಇಲ್ಲ, ಹಾಗೆ ಕೈಯಲ್ಲಿ ಸೋಟ್ ನೋಡ್ಬಿಟ್ಟು ಅಳ್ತಾ ಇದ್ದ. ಇನ್ನು ಏನೋ ಹೊಡೆದ್ನೋ ಅನ್ನೋ ಥರ ಅಳ್ತಿದ್ದ. ಚಾರು ಸರ್ ನೀರಲ್ಲಿ ಆಟ ಆಡ್ತಾ ಇದ್ಲು. ಹೇಳ್ತಾರೆ ಸುಮ್ಮನೆ ಇದೆಯಾ ಅಂತ ಅವ್ರಿಗೊಂದು ಹೇಳ್ಬಿಟ್ಟೆ. ನೀರು ಅಂದ್ರೆ ಅದೇನು ಇಷ್ಟನೋ, ಹೇಳಿದ ಮಾತೆ ಕೇಳಲ್ಲ. ನೀರು ಇಲ್ಲ ಏನಾದರೂ ಅವ್ರ ಕೈಗೆ ಸಿಕ್ಕಿದ್ರೆ ಸಾಕು, ಏನಾದರೂ ಒಂದು ಕೆಲಸ ಕೊಡ್ತಾ ಇರ್ತಾರೆ. ಇನ್ನೂ ಟೈಮ್ ಆಯಿತು ಅಂತ ನಾ 5 ಗಂಟೆಗೆ ಜಾಗ ಬಿಟ್ಟೆ. ಓಡೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬೇರೆ ಮತ್ತೆ ಸ್ಟಾರ್ಟ್ ಆಯಿತು. ಸರಿ ಅಂತ ಓಡ್ ಬಂದು ಅಮ್ಮನ ಮನೆಗೆ ಸೇರಿದ್ವಿ. ಒಂದು 6 ಗಂಟೆ 6:15 ಮನೆಗೆ ಹೋಗೋಷ್ಟರಲ್ಲಿ ಇನ್ನು ಇದು ಬಂದು ಮಂಗಳವಾರ ದಿನ ಬೆಳಿಗ್ಗೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸರಿಂದ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೇಲಿರೋ ಸ್ಟವ್ ಸ್ವಲ್ಪ ಹಾಳಾಗಿತ್ತು. ಅದನ್ನು ಇಲ್ಲದೆ ಇದ್ರೆ ಬೆಳಿಗ್ಗೆ 7 ಗಂಟೆಗೆಲ್ಲ ಕಜ್ಜಾಯ ಮಾಡಿ ಮುಗಿಸ್ಬೋದಾಗಿತ್ತು. ಮನೇಲಿರೋದ್ರೆ ಸ್ಟವ್ ಅದನ್ನು ರೆಡಿ ಮಾಡೋಕೆ ನೋಡಿದ್ರು, ಅದಾಗಲಿಲ್ಲ. ಸರಿ ಅಂತ ಅಂಗಡಿ ಓಪನ್ ಆಗೋದು 10 ಗಂಟೆಗೆ ಅಂತ ಕಾಯ್ಕೊಂಡಿದ್ದು ರೆಡಿ ಮಾಡಿಸ್ಕೊಂಡ್ಬಂದು ಇನ್ನು 10 ಗಂಟೆ 11 ಗಂಟೆ ಆಗೋಗಿತ್ತು. ಕಜ್ಜಾಯ ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇನ್ನೊಂದು ಜೊತೆಗೆ ಇನ್ನು ಮಕ್ಕಳು ಎದ್ದಂತರು ನಾನು ಮಾಡ್ತೀನಿ ಅಂತ ಅವರು ಸ್ವಲ್ಪ ಕಜ್ಜಾಯ ತಟ್ಟೋದೆಲ್ಲ ಮಾಡಿಕೊಡ್ತಿದ್ರು. ನಮ್ಮಿಬ್ಬರು ತಾಯಂದ್ರು ಸೇರಿ ಕಜ್ಜಾಯ ಎಲ್ಲ ಸುಟ್ಟರು. ಹಾಗೆ ಇನ್ನು ಅಲ್ಲಿ ಕಜ್ಜಾಯ ಮಾಡ್ತಿದ್ರು. ಇನ್ನು ಇವ್ರಿಗೂ ಸಹ ಕಜ್ಜಾಯ ಬೀಳ್ತಾ ಇತ್ತು. ಬಂದು ಸ್ಟವ್ ಹತ್ರನೇ ಕೂತ್ಕೊತಾ ಇದ್ರು. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ.